ಅಥವಾ ಪ್ರಾಣೇಶ್ವರಿ ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅದು ಪ್ರಣಯದ ಕಥೆಯೋರೆ ಸಣ್ಣ ಭಾಷೆ ಬಲ್ಲೆನ ಅದು ಪ್ರಣಯದ ಕಥೆಯೋರೆ ನಮಗಿಂದೇ ಶುಭ ವೇಳೆ ಯೌವನದ ಮನದಲ್ಲಿ ಅಗಲಿದ ಸುಮಬಾಳೆ. ಯೌವನದ ಮನದಲ್ಲಿ ಅಗಲಿದ ಸುಮಬಾಳೆ. ಈ ಸುಂದರಿಗೆ ಸುರಸುಂದರಿಗೆ ಉತ್ತರ ನನ್ನೊಲವಿನ ಹೂಮಾರೆ ಅನುರಾಗ ದೇವಿಗೆ ಈ ಸುಂದರನ ಸ್ವಾಗತ. ಬೊಂಬೆ ನಿನ್ನ ಅದೆ ಮಾತೆ ಚೆನ್ನ ಆ ಮಾತಿಗೆ ಮನಸೋತೆ. ಬೊಂಬೆ ನಿನ್ನ ಅದೆ ಮಾತೆ ಚೆನ್ನ ಆ ಮಾತಿಗೆ ಮನಸೋತೆ. ನಿನ್ನ ಕಂಡು ಬರು ಮೋಹಗೊಂಡು ನಿನ್ನಂದಕ್ಕೆ ಶರಣಾದೆ. ಕಂಡು ಬರು ಮೋಹಗೊಂಡು ನಿನ್ನಂದಕ್ಕೆ ಶರಣಾದೆ. ಯೌವನದ ಮನಸ್ಸುಗಳ ಬೆಸುಗೆಯ ರಾಗವಿದು. ಯೌವನದ ಮನಸ್ಸುಗಳ ಬೆಸುಗೆಯ ರಾಗವಿದು. ಈ ಸುಂದರಿಗೆ ಸುರಕಿಲ್ಲರಿ ನನ್ನೊಲವಿನ ಕವಿಗೆಯು. ನನ್ನೊಲವಿನ ಕವಿತೆ ಇದು.
ಪ್ರಾಣೇಶ್ವರಿ. ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ನಲ್ಲನೆ ನಿನ್ನ ನೋಡುತ್ತ ಪ್ರಾಣೇಶ್ವರಿ, ನಮ್ಮ ಶ್ರೀಕೃಷ್ಣ ಮಾವನವರ ಆಶೀರ್ವಾದದಿಂದಲೂ ಗುರು ಹಿರಿಯರ ಆಶೀರ್ವಾದದಿಂದಲೂ ನಿನ್ನ ವಿವಾಹವು ವಿಜೃಂಭಣೆಯಿಂದ ನಡೆಯಿತು. ಅಬ್ಬಾ, ನಿನ್ನನ್ನು ಪಡೆಯಬೇಕಾದರೆ ಬಹು ದಿನಗಳಿಂದ ತಪಸ್ಸನ್ನು ಮಾಡಿದೆ ಈ ಸುಂದರನ್ನು ಪಡೆಯುವುದಕ್ಕಾಗಿ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಓ ಪ್ರಿಯತಮೇ, ಬಾ ಪ್ರಿಯತಮೇ, ಓ ಪ್ರಿಯತಮೇ, ಬಾ ಪ್ರಿಯತಮೇ, ನೀ ನನ್ನ ಬಾಳಿನ ಜೀವವು, ನನ್ನ ಪ್ರೇಮದ ನೀ ನನ್ನ ಬಾಳಿನ ಜೀವವು, ನೀ ನನ್ನ ಪ್ರೇಮದ ಬಹುಕಾಲ ತಪದೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಗೆಜ್ಜೆ ಮಗವ ಮರ್ದನದಿ ನಮ್ಮ ಬೆಸೆಗೆಯಲ್ಲೇ ಹಗಲು ಇರುಳಾಯ್ತು, ಇರುಳು ಅಗಲಾಯ್ತು ನಿನ್ನ ನೆನಪಿನಲ್ಲಿ. ಉಳಿವ ಕಾಲ್ ಗೆಜ್ಜೆ ಮಗವ ಮರ್ದನದಿ ನಮ್ಮ ಬೆಸೆಗೆಯಲ್ಲೇ ಹಗಲು ಇರುಳಾಯ್ತು, ಇರುಳು ಹಗಲಾಯ್ತು ನಿನ್ನ ನೆನಪಿನಲ್ಲಿ. ಪ್ರಿಯತಮೇ, 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 ನೀ ನನ್ನ ಬಾ
ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನದು ನನ್ನವಳು ನೀನಾಗದು. ಮೇಘಮಾಲೆಯು ಮೂರ್ನಾಗ ಚೆಲ್ಲ ನಮ್ಮ ಬದುಕಿನಲ್ಲೇ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾಲ ಬಂದೆ ಉದಯದಲ್ಲಿ. ಮೇಘಮಾಲೆಯು ಮೂರ್ನಾಗ ಚೆಲ್ಲ ಬಂದದಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾಲ ಬಂದ ಉದಯದಲ್ಲಿ. ಪ್ರಿಯತಮೇ 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 ನೀ ನನ್ನ ಬಾಳಿನ ಜೀವವು ನನ್ನ ಪ್ರೇಮದ ರೂಪವು. ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮ ರೂಪವು. ಬಹುಕಾಲ ತಪಗೈಗೆ ನಿನ್ನ ಪಡೆದು ನನ್ನವಳು ನನ್ನವಳು ಕೃಷ್ಣ ಮಾಧವ ಮುರಹರಿ ಮಾಧವ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ. ಪಾಂಡವರೈವರ ಪ್ರಾಣವು ನೀನೇ ಕೃಷ್ಣ. ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನೇ ಪಾಂಡವರೈವರ ಪ್ರಾಣವು ನೀನೇ. ಪರಮ ದಯಾಕರ ಕೊಡು ಎನಗ ಭಯವ. ಪರಮ ದಯಾಕರ ಕೊಡು ಎನಗ ಭಯವ. ಜೀವವು ನೀನೆಂದು ನಂಬಿದೆನಯ್ಯ. ಜೀವವು ನೀನೆಂದು ನಂಬಿದೆನಯ್ಯ. ಕರುಣಾಳು ಕನಿಕರಿಸು ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಹಾ ನನ್ನ ಸ್ವಾಮಿ ವಾಸುದೇವನ ಕೃಪಾದೃಷ್ಟಿಯು ನಮ್ಮ ಮೇಲೆ ಬಾರದೇ ಹೋಯಿತೆ. ಇರಲಿ, ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮಕ್ಕೆ ಶ್ರೀಕೃಷ್ಣನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನೀಗ ದ್ವಾರಕೆಗೆ ಹೋಗೋಣ. ಪರಮಾತ್ಮ ಅರಣ್ಯವಾಸ ಅವರಾಜ್ಞಾನುಸಾರದಿ ಅರಣ್ಯವಾಸ ಅವರಾಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಶ್ರೀಹರಿ
ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ಜನ್ಮ ರಾಜ್ಯವ ಕರುಣಿಸೋ ದೇವ ಧರ್ಮದಿ ರಾಜ್ಯವ ಕರುಣಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ಕೃಷ್ಣ ಹೋಗುತ್ತಿರುವೆ ಎಂದು ತಿಳಿದಿರುವೆ. ಹೋಗು, ನಿನಗಿಂತ ನಾನೇ ಮೊದಲು ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆಯುವೆನು. ಇಂದು ನನ್ನ ಪಯಣ ದ್ವಾರಕಾ ನಗರದತ್ತ. ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯು ಶೀಘ್ರದೊಳಗೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯು ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಳವ ಭೀಮನ ಓದಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಅಳವ ಭೀಮನ ಓದಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಭೀಮನವನು ಎದಗೆಡದೆ ಎಲಗರಿಯನ್ವಯ ಕೊಪ್ಪಿಹನು. ಭೀಮನವನು ಎದಗೆಡದೆ ಮದಗರಿಯನ್ವಯ ಕೊಪ್ಪಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವನ ಆರ್ಭಟವ. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವನ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಯಾದವರ ಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸಿದ ಶತ್ರುಗಳ. ಯಾದವರ ಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸಿದ ಶತ್ರುಗಳು. ಪಾಮಾರಮಣನು ನಮ್ಮಶವಾದರೆ ಹೋಗಬೇಡ ಆ ಭೀಮನು. ಪಾಮಾರಮಣನು ನಮ್ಮಶವಾದರೆ ಹೋಗಬೇಡ ಆ ಭೀಮನು. ಮಧ್ಯಮ ಪಾಂಡವ ಮಾರ್ತನ ವಧಿಸಲು ಮಿತ್ರ ಕರ್ಣ ದೊಡ್ಡಿ ಹನುಮಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ದೊಡ್ಡಿ ಹನುಮಣವ. ಮೂರು ಸಿಂಹಾಸನದಲ್ಲಿ ಕುಳಿತು ವಿರುದ್ಧವು ಹರ್ಷದಿ ಕರೆಯ ನಾಡುವೆ. ಮೂರು ಸಿಂಹಾಸನದಲ್ಲಿ ಕುಳಿತು ವಿರುದ್ಧವು ಹರ್ಷದಿ ಕರೆಯ ನಾಡುವೆ. ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಮೂರು ಪಾಂಡವರು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯು ಶೀಘ್ರದೊಳಗೆ. ಮೂರು ಪಾಂಡವರು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯು ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ವರದಿ ನಾಂ ತೆರಳುವೆ ದ್ವಾರಕ
ದ್ವಾರಕಾ ನಗರಕ್ಕೆ
ಭಾಮಿನಿ ರುಕ್ಮಿಣಿ ಬಾಯಣ್ಣ ಮನದಿ ಮೋಹನ ಮುರಳಿಯ ಗಾನವಾಗಿದೆ. ಭಾಮಿನಿ ರುಕ್ಮಿಣಿ ಬಾಯಣ್ಣ ಮನದಿನಿ ಮೋಹನ ಮುರಳಿಯ ಗಾನವಾಗಿ ಮಧುರಾದರ ಸುಮಧುರ ಬಾಗಿನಿ ಮೃದು ಮಧುರಾದರ ಸುಮಧುರ ಬಾಗಿನಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಸುರೇಶ್ವರಿ. ಸುಮಕರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಕರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿರ ವರಾಗ ಲೀಲಾ ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ಸ್ವಾಮಿ, ಪ್ರಿಯೆ, ದ್ವಾರಕಿಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನ ಕೊಡುವಂತೆ ಕೇಳಲು ಯುಧಿಷ್ಠರನು ಕುಲಪುರೋಹಿತರಾದ ದೌಮ್ಯನನ್ನು ಸಂಧಿಗಾಗಿ ಕಳಿಸಿದನು ಪ್ರಿಯೆ. ಆದರೆ ಆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಆರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯೆ. ಸ್ವಾಮಿ, ಲೋಕ ಸೇವೆಯ ಹರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು.
ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಆದ್ರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುತ್ತಿದ್ದಾರೆ. ಏನು ಎಚ್ಚರ ವಹಿಸು. ಕಂಸ ಶಿಶುಪಾಲಾದಿ ದಾನವರನ್ನು ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರೋ ಅದರ ತೀಕ್ಷಣದಾರಿಗೆ ಆಹುತಿಯಾಗಿರುತ್ತಾರೆ. ದೇವಿ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವುದು ದೇವಿ. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸ್ಯವೆಂತಾಗುವುದು ರುಕ್ಮಿಣಿ? ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನ ನಲಿಸಿದ ಕೃಷ್ಣನ ಮಧುರ ರೂಪವನ್ನು ಜನರು ಈಗ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದ ಸದೆಬಡಿದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ದೇವಿ, ಇವೆರಡರಿಂದ ವಿಭಿನ್ನನಾದ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಂದ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಅಜ್ಞಾನವನ್ನ ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ನಡೆಯುವುದನ್ನು ನೀನೇ ನೋಡುವೆ ಎಂದು ದೇವಿ. ನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವುದು ಜಗತ್ತಿಗೆ ಈ ಚಿಂತನೆ, ಈ ಚಿಂತನೆ. ಧರೆಯ ದುರಿತವನ್ನು ಪರಿಹರಿಸಲು ಲೋಕಕ್ಕೆ ಜನಿಸಿದೆ ಪ್ರಿಯೆ ಪ್ರಿಯೆ. ಧರೆಯ ದುರಿತವನ್ನು ಪರಿಹರಿಸಲು ಲೋಕಕ್ಕೆ ಜನಿಸಿದೆ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲಕನು ನಾನಿಲಿಸಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಪಾಲ
ಬೆಳಕನ್ನು ನಾನಿರಿಸಿ ದರೆ ಕಾಯ್ದು ಪೊರೆವೆ ಜನರ ಏನಿ ಚಿಂತನೆ ಭಗವನ್ನು ಸಾರ್ಥಕಗೊಳಿಸಲು ಸತ್ಯದ ಮಗಳ ಉಳಿಸುವೆ ಜಗದಿ ಏನಿ ಚಿಂತನೆ ಏನಿ ಚಿಂತನೆ ದೇವಿ ದೇವಿ ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೂ ಏನು ಪ್ರಿಯ? ಪ್ರೇಯಸಿ, ಸ್ವಾಮಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರದ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ದೇವಿ, ಸ್ವಾಮಿ, ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು ದೇವಿ. ಅಬ್ಬಬ್ಬ. ಅದಕ್ಕಾಗಿ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ದೇವಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ದುರ್ಯೋಧನ ಒದಗಿದ ದೌಮ್ಯನ ಸಂಧಿಯನ್ನು ನಿರಾಕರಿಸಿ ಸಮರಪೇಕ್ಷೆಯಿಂದ ನನ್ನ ಸಹಾಯವನ್ನ ಬೇಡಲು ಬರುತ್ತಿರುವೆಯಾ? ಪ್ರಿಯ ಮಿತ್ರ, ಮಧ್ಯಮ ಪಾಂಡವ ಅರ್ಜುನ ಅನ್ಯೋನ್ಯ ಭಕ್ತಿ ಗೌರವಗಳಿಂದ ನೀನು ಸಹ ನನ್ನ ಸಹಾಯವನ್ನ ಬೇಡಲು ಬರುತ್ತೀಯಾ? ಬಾ ಮಿತ್ರ, ಬಾ. ದೇವಿ ದೇವಿ ಅಂಬುದಿ ನಿಧಿ ಉದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಹರಿದೇವತೆ. ಅಂಬುದಿ ನಿಧಿ ಉದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಹರಿದೇವತೆ. ಚಾದು ಕೈಗನ್ನ ಹೃದಯ ರಂಗವ ಚಾದು ಕೈಗನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ. ಮೋದದಿ ಸೆಳೆದ ಸದಮಲಸಿ. ಅಂಬುದಿ ನಿಧಿಯು
ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣಗತಿಶಯ ಪಾದವಿ ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣಗತಿಶಯ ಪಾದವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂಚಗೆ ನಿತ್ಯ ಬರುವಲಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕುಂಚಗೆ ನಿತ್ಯ ಬರುವಲಿ ಚೆಲುವೆ ಸುರನಿಸುಬೋದಯದಿ ಸಿರಿದೇವಿಯ ಒಲಿಸಿದೆ ನಾ ಸುರನಿಸುಬೋದಯದಿ ಸಿರಿದೇವಿಯ ಒಲಿಸಿದೆ ನಾ ಬಂದೆನ್ನ ಬಂದಿಯೋಳಾನಂದ ಪಡಿಸು ಬಂದೆನ್ನ ಬಂದಿಯೋಳಾನಂದ ಪಡಿಸು ಅಂಬುದಿ ನಿಧಿ ಉದಯಿಸಿ ಎನ್ನು ಸಂಭ್ರಮಗೊಳಿಸಿದ ಹರಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದಲಿ ಸೆಳೆದ ಸದಮಲಸಿ ಮೋದದಿ ಸೆಳೆದ ಸದಮಲಸಿ ಅಂಬುದಿ ನಿಧಿ ದೇವಿ ಪ್ರಿಯತಮೆ, ನಾನೀಗ ನಿದ್ರೆ ಬಂದವನೆಂದು ನಟಿಸಿ ಅವರವರ ಭಾವಾನುರೂಪವಾದ ಫಲಗಳನ್ನು ಅವರಿಗೆ ದೊರಕುವಂತೆ ಮಾಡುವೆನು. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಬೇಕಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ದೇವಿ, ಪವಡಿಸು ಪರಮಾತ್ಮನೇ
ಸ್ವಾಮಿಯು ನಿದ್ರಿಸಿದಂತೆ ತೋರುತ್ತಿರುವುದು. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದೆ. ನಿನ್ನ ನಂಬಿದೆ ನೀರಜನಯನ ಮುನ್ನ ಪಾಲಿಸೋ ಲಕ್ಷ್ಮೀ ರಮಣ ನಿನ್ನ ನಂಬಿದೆ. ನೀರಜನಯನ ಮುನ್ನ ಪಾಲಿಸೋ ಲಕ್ಷ್ಮೀ ರಮಣ ನಿನ್ನ ನಂಬಿದೆ. ಮುನ್ನ ಪಂಚಾಲಿ ಮಾನವ ಕೈದ ದೇವನೇ ಮುನ್ನ ಪಾಂಚಾಲಿ ಮಾನವ ಕೈದ ದೇವನೇ ಘನ ಮಹಿಮನೆ ಕರುಣಾ ಸಾಗರನೆ. ಘನ ಮಹಿಮನೆ ಕರುಣಾ ಸಾಗರನೆ ನಿನ್ನ ನಂಬಿದೆ ನೀರಜನಯನ ಮುನ್ನ ಪಾಲಿಸೋ ಲಕ್ಷ್ಮೀ ರಮಣ ನಿನ್ನ ನಂಬಿದೆ. ಪರಮಾತ್ಮ ತರಳ ಧ್ರುವನಿಗೆ ಅಭಯವ ನೀಡಿದೆ ಗರುಡ ಗಮನ ಹರಿ ಕರುಣಾನಿಧಿ. ಪರಮಾತ್ಮ ತರಳ ಧ್ರುವನಿಗೆ ಅಭಯವ ನೀಡಿದೆ ಗರುಡ ಗಮನ ಹರಿ ಕರುಣಾನಿಧಿ. ಗಿರಿಧರ ಮಾಧವ
ಮಾಧವ ಕರುಣಿಸು ಮೋಹನ ಸರಸಿಜ ಲೋಚನ ನಿರುತವ ಪಾಲಿಸೋ ಸರಸಿಜ ಲೋಚನ ನಿರುತವ ಪಾಲಿಸೋ ಸರಸಿಜ ಲೋಚನ ನಿರುತವ ಪಾಲಿಸೋ ಸರಸಿಜ ಲೋಚನ ನಿರುತವ ಪಾಲಿಸೋ ಮುನ್ನ ಪಾಲಿಸೋ ಲಕ್ಷ್ಮೀ ರಮಣ ನಿನ್ನ ನಂಬಿದೆ ನಿನ್ನ ನಂಬಿದೆ ನಿನ್ನ ನಂಬಿದೆ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಎಚ್ಚರಗೊಳ್ಳುವವರೆಗೆ ಈ ದ್ವಾರದಲ್ಲೇ ಕಾಯುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ! ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ನಗುತ್ತಿವೆ, ಒಂದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ನಗುತ್ತಿವೆ, ಒಂದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕವೇ ಮೆರುಗುದರೆಗಿಳಿದಂತಿದೆ. ದೇವಲೋಕಾದಿಲೋಕವೇ ಮೆರುಗುದರೆಗಿಳಿದಂತಿದೆ. ಎನಿದು ಈ ಕೃಷ್ಣನ ದರ್ಪದ ಸಿರಿತನ, ಎನಿದು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ! ಎತ್ತ ನೋಡಿದರು ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಟ್ಟಿರುವ ಸಾಲು ಸಾಲು ಗಂಬಗಳ ಸೊಬಗು, ನವರತ್ನ ಖಚಿತವಾದ ಮಂಟಪಗಳು, ಮುತ್ತು ರತ್ನ
ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗರೆದಂತೆ ಭಾಸವಾಗುತ್ತಿದೆಯಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮನೇನಾದರೂ ತನ್ನ ಸೌಂದರ್ಯ ಸೊಬಗನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ಶಿಲಾಬಾಲಕಿಯರು, ಅದಾವ ಶಿಲ್ಪಿಯ ಕೈ ಚಾತುರ್ಯ, ಅದಾವ ಶಿಲ್ಪಿಯ ಕೈ ಚಾತುರ್ಯ. ಬಳ್ಳಿಯಂತೆ ಬಳುಕುತ್ತಿರುವ ಇವರ ನಡುವು ಮಿಂಚಿನಂತೆ ಪಳನೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಹಾಸ. ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ 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 ಕುರುನಂದನ. ವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವ ಗೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಹೌದು ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಬಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ನವರತ್ನ ಖಚಿತ ವೀರ, ಖಚಿತ ಪ್ರಚಂಡ ಕೌರವ, ಸ್ವಾಗತ 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 ಕುರುನಂದನ. ಕರಧಲಿ ಗದೆಯನು ಪಿಡಿದಿಹ ವೀರ, ಕರದಲ್ಲಿ ಗದೆಯನು ಪಿಡಿದಿಹ ವೀರ, ಶರೀರವು ಮದಿಸಿದ ಹುಲಿಯಾಕಾರ,
ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವ ಮಾಯೆ ಮಾಯೆ ಕನಸಿನಂತೆಯೇ ಭಾಸವಾಗುತ್ತಿರುವುದಲ್ಲ. ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಲ್ಪಟ್ಟಿತೆ? ಇಲ್ಲ ಇಲ್ಲ ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ, ಈ ಛಲದಂಕಮಲ್ಲ, ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡವಲ್ಲ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುವಂಶದುರೀಣ ಹಸ್ತಿನಾವತಿಯ ಸಿಂಹಾಸನದೀಶ್ವರನಾದ ನಾನು ನನ್ನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ಆ ನನ್ನ ದಾಯಾದಿಯ ಗಂಟಪ್ಪಿಸಿ ಇಂದು ನಾನು ದ್ವಾರಕಾ ನಗರವನ್ನು ಪ್ರವೇಶಿಸಿದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿದೆ ಎಂಬುದನ್ನು ಇದೇನು ಆಶ್ಚರ್ಯ, ಇಷ್ಟೊಂದು ವಿಶಾಲವಾದ ಅರಮನೆಯಲ್ಲಿ ಯಾರೊಬ್ಬರ ಸುಳಿವೂ ಇಲ್ಲವಲ್ಲ. ಇನ್ನು ಮುಂದೆ ಹೋಗಿ ನೋಡುವೆನು. ಓ, ಸಾತ್ವಿಕಿ ನಿಂತಂತೆ ಕಾಣುತ್ತಿದೆ. ಸಾತ್ವಿಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು, ಕೃಷ್ಣನು ನಿದ್ರಿಸುತ್ತಿರುವನೆ? ಕೃಷ್ಣನು ಹಗಲು ನಿದ್ರೆಯಲ್ಲಿ ತಲ್ಲೀನಾಗಿದ್ದಾನೆ ಎಂದರೆ ಯಾವುದೋ ಬಲವಾದ ಕಾರಣವಿರಲೇಬೇಕು. ಭಾರವನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ತಾನು ಮಾತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ತಲ್ಲೀನಾಗಿದ್ದಾನೆ ಅಲ್ಲ ಈ ಕೃಷ್ಣನು. ಎಂತಹ ಸುಖಪುರುಷನಿರಬಹುದು ಇವನೆಂತಹ ಸುಖಪುರುಷನಿರಬಹುದು. ಅದಿರಲಿ ಸಾಧ್ಯಕ್ಕೆ ಕುರುರಾಜ, ನಿಮ್ಮಲ್ಲಿ ಒಂದು ಮಾತಿದೆ. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಆಗ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ಅದಕ್ಕೆ ನಾನು ಉತ್ತರಿಸಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರುವರು ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದೆ ಆದರೆ ಮಾಧವ ಸಹಿತ ಯಾದವ ರಕ್ಷಣೆ ಸೈನ್ಯವೆಲ್ಲವೂ ನಮಗೆ ಸೇರಿದಂತಾಗುವುದಲ್ಲವೇ? ಓಹೋ, ಸಂದೇಹವೇಕೆ ಕುರುರಾಜ? ಈ ಪೀಠದಲ್ಲಿ ಕುಳಿತುಕೊಳ್ಳಿ.
ಚಕ್ರವರ್ತಿಯಾದ ನಾನು ಕೇವಲ ದನಗಳನ್ನು ಕಾಯುವ ಗೋಪಾಲನ ಪದದಡಿಯಲ್ಲಿ ನನಗೆ ಸಮನಾದ ಪೀಠ ವಾಸುದೇವ ಕೇಶವ ನಿನ್ನಯ ನಾಮ ಭಗವ ಕೇಶವ ನಿನ್ನಯ ನಾಮ ಭಗವ ನೆನೆಯುತ್ತೆ ನಲಿಯುತ್ತೆ ಈ ನಮ್ಮ ಜೀವ ಪರಮಾತ್ಮ ಕೇಶವ ನಿನ್ನಯ ನಾಮ ಭಗವ ನೆನೆಯುತ್ತೆ ನಲಿಯುತ್ತೆ ಈ ನಮ್ಮ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ನಾ ಓಡಿ ಬಂದೆ ಪರಮಾತ್ಮ
ಸಾತ್ವಿಕಿ? ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ಏಕೆ, ಏನಾಯಿತು ಸಾತ್ವಿಕಿ? ಅದನ್ನು ನಾನು ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ! ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಯಾಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಶ್ರೀಕೃಷ್ಣನ ಸಹಾಯವು ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಮ್ಮೆ ವನವಾಸಕ್ಕೆ ತೆರಳುವೆವು. ಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿಮ್ಮ ಮೇಲೆ. ನಾನು ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯವು ದೊರಕುವುದು. ನಾನು ಬಂದದ್ದು ಈ ಮಹಿಮಾಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ನಮಗೆ ಸಂತೋಷದ ವಿಷಯವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಮುಕುಟವನ್ನು ಧರಿಸಬೇಕೆಂಬ ಜನಾರ್ದನ, ಈತನನ್ನು ಅಲ್ಲಿಂದ ಇಲ್ಲಿಗೆ ಸೆಳೆದು ತಂದಿದೆ. ದಣಿದು ಬಂದಿರುವ ಪಾರ್ಥ, ನಡೆಯಲಿ ನಿನ್ನ ಚತುರತೆ ಕೌಶಲ್ಯ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನ ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆ ಕರೆದುಕೊಂಡು ಹೋಗು. ಹೇ, ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕಗಳ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡೋಗಿಸದೆ ಯೋಗನಿಷ್ಠೆಯಿಂದ ಗುರುನಾಗೋ ಪರಮಾತ್ಮ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಗುರುನಾಗೋ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ.
ಯುಗದ ಪರ್ಯಂತ್ಯವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ ಯುಗ ಯುಗದ ಪರ್ಯಂತ್ಯವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಗ್ನಿಯ ನಳಿಸಿ ಮೋಕ್ಷವನ್ನೀಗ ತಂದೆ. ಭೃಗು ಮುನಿ ದರ್ಪದ ಅಗ್ನಿಯ ನಳಿಸಿ ಮೋಕ್ಷವನ್ನೀಗ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮೊರೆಯಿದಳು. ಪರಮಾತ್ಮ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿದಳು. ತ್ವರಿತದಿ ಬಂದು ಕಾಯ ನೀನಂದು ನಿಂತು ಮೌನವೇ ಜನಾರ್ದನ, ತ್ವರಿತದಿ ಬಂದು ಕಾಯ್ದ ನೀನಂದು ನಿಂತು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾರು? ಧನಂಜಯ, ಸೌಖ್ಯವೇ? ಯಾವಾಗ ಬಂದೆ? ಚಚೆ, ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ನಿನ್ನ ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಯಾವಾಗ ಬಂದಿರಿ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಕತ್ತರಿಸಬಲ್ಲ ಭಾವ. ಸಾರ್ವಭೌಮನಾದ ನೀನೂ ಸಹ ನನ್ನ ಸಮಯವನ್ನ ಕಾಯುವಂತಾಯ್ತಲ್ಲ ಭಾವ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದಿತ್ತು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಸಕ ಅರ್ಜುನನು ಬಂದ ಕೂಡಲೇ ಎಚ್ಚೆತ್ತು ಭಾಷಣವನ್ನೇ ಪ್ರಾರಂಭಿಸಿದೆ. ಚೆನ್ನಾಗಿದೆ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕಾರಣ ಮನಸಿಡಿಲು ಬಡಿದಂತೆ ಬಂದಿರುವುದು ಕುರುಪಾಂಡವರ ಭೀಕರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದನೆ ಕೃಷ್ಣ. ಏನು? ಕುರುಪಾಂಡವರಿಗೆ ಸಂಗ್ರಾಮವೇ? ಆ ಅರ್ಜುನ,
ಪರಮಾತ್ಮ, ಹಾಗಾದರೆ ನೀನು ಸಹ ಯಾದವರ ಸಹಾಯವನ್ನ ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವ ಹೌದು ಪರಮಾತ್ಮ. ಈ ಉಭಯ ಕೂಡದು ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಹೆಚ್ಚಿಗೆ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು ವಾಸುದೇವ. ಯೋಚಿಸಿ ನೋಡು. ಈ ಉಭಯ ಜನಾರ್ದನ, ಅದು ಯಾವುದು? ನೀನು ಮೊದಲೇ ಮುಂದೆ ಎಂಬ ವಿಚಾರದಲ್ಲಿ ನನ್ನ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವುದರಲ್ಲಿ? ಆದರೆ ನಿದ್ದೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನ ಕಂಡೆನು. ಎಲ್ಲ ಕಪಾಟಿ. ಜನಾರ್ದನ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು ಪಾರ್ಥ. ಭಾವ, ಮಾಧವ, ನೀನು ಮೊದಲ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಭಾವ. ಏನು ಮಾವ ನಿನ್ನ ಸಲಹೆ? ಬಂದೆಯ ಈಗ ಲೋಕ ರಾಜರಾಳಿದ ಮರ್ಮ. ಬಂದೆಯ ಈಗ ಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಇರವಲ್ಲದ ಮಾನವ ಆಸೆಯೇಕೋ. ಪರಮಾತ್ಮ, ಭಾವ, ಕೃಷ್ಣ, ಭರತ ಕಂಡ ಪ್ರಳಯ ಸಂತಾಪ ದುರಿತ ಬೇಡವೋಗಿ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಳಯ ಲಾಭಯ ಲಾಭಯ. ಸದಯನೊಡನೆ ತೋರವೆಸಗಿ ಭರತ ಭೂಮಿ ಆಳ ಬಯಸಿ. ಸದಯನೊಡನೆ ತೋರವೆಸಗಿ ಭರತ ಭೂಮಿ ಆಳ ಬಯಸಿ. ಬಂಧು ಬಾಂಧವರ ಕವಿರ ಬಾಂಧವರ ಕವಿರ ಮರಣವೋ ಮಹಾಯಮೇ. ಮರಣವೋ ಮಾಡಬೇಡ ಪ್ರಾರ್ಥನಾಗಿ ಮರಣವೋ ಮಾಡಬೇಡ ಪ್ರಾರ್ಥನಾಗಿ ಬೇಡ. ಭರತ ಕಂಡ ಪ್ರಳಯದಿಂದ ಲಾಭಯ ಸಂತಾಪ ದುರಿತ ಬೇಡವೋಗಿ ಹಠ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯ ಲಾಭಯಾರಿಗೋ ಲಾಭಯಾರಿಗೋ
ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ? ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋಯಿಸುವಿರೇಕೆ? ಪಾಂಡವರು ನೀವು ಸಹೋದರರಲ್ಲವೇ? ನೀವು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ, ಈ ನಿನ್ನ ಹಿತವಚನಗಳನ್ನು ಕೇಳಲು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬರಲಿಲ್ಲ. ಈಗೇನು ನನಗೆ ಸಹಾಯವನ್ನು ಮಾಡುವೆಯೋ ಇಲ್ಲವೋ ಅದನ್ನು ಹೇಳಿಬಿಡು. ಮುಂಬರುವ ಅನರ್ಥಗಳನ್ನ ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ ಭಾವ. ಇರಲಿ, ನಿಮ್ಮಿರುವರಿಗೂ ಸಹಾಯ ಮಾಡುವನು. ಆದರೆ ಅರ್ಜುನನು ನಿನಗಿಂತ ಚಿಕ್ಕವನು. ಆತನಿಗೆ ಬೇಕಾದದ್ದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಮತ್ತೊಂದು ಕಡೆ. ಅರ್ಜುನ, ಪರಮಾತ್ಮ, ಇದರಲ್ಲಿ ನಿನಗೆ ಯಾವುದು ಬೇಕು ಅರ್ಜುನ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವನು ದೇವ. ತತಸ್ತು ಪಾರ್ಥ. ನಿರಸ್ತ್ರನು ನಿರಾಯುಧನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗೇನು ಪ್ರಯೋಜನ? ಕೃಷ್ಣ, ಬಾವಾ, ಗುರುದೇವ ಬಲರಾಮರ ಸಹಿತ ಯಾದವರ ಅಕ್ಷಮಣಿ ಸೈನ್ಯವೇ ಇರಲಿ. ಭಲೆ ಭಲೆ ಬಾವ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ಚಕ್ರೇಶ್ವರನಲ್ಲವೇ? ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ದೇವ, ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಮಾಧವ, ಇದಲ್ಲವೇ ನಿನ್ನೊಳಗೆಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ. ಮಾಧವ, ಇದಲ್ಲವೇ ನಿನ್ನೊಳಗೆಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ. ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯಲ್ಲಿ ಬಲ್ಲವನಲ್ಲವನೆಂದರಿತೆಯ ಮುರಾರಿ. ಶತ್ರುತಿರಗಳನ್ನು ಕತ್ತರಿಸಿ ನೆತ್ತರದ ನದಿಯೋಳ್ ನರ್ತಿಸಲು ಚಡಪಡಿಸುವುದೆನ್ನ ಮನ, ಇದು ಸತ್ಯ. ಸಮರ ಕ್ಷೇತ್ರದಳು ಶಸ್ತ್ರಾಸ್ತ್ರಗಳನ್ನು ರಚಿಸದಿದ್ದೊಡೆ, ಸಮರ ಕ್ಷೇತ್ರದಳು ನೀ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿದ್ದೊಡೆ, ನಿನ್ನ ಸೋದರತ್ತೆಯ ಸೊಸೆ ದೈವೇಂದ್ರಿಯ ಪತಿಗಳು, ನಿನ್ನ ಸೋದರತ್ತೆಯ ಸೊಸೆ ದೈವೇಂದ್ರಿಯ ಪತಿಗಳು ಹೇಗೆ ಜಯಗಳಿಪರ ನಿರೀಕ್ಷಿಸುವೆನು ನಾ. ಯದುಪತಿ ಬಹುಪಕ್ಷಪಾತಿ. ಕಲಿತಂದರೆ ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆ. ಪಾಂಡವರೆಂದರೆ ಅದೆಷ್ಟೊಂದು ಪ್ರೀತಿ, ಅದೆಷ್ಟೊಂದು ಮಮಕಾರ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನೀನು ನಮ್ಮವರೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ ಕೃಷ್ಣ. ಅದರಲ್ಲಿ ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಬಾವಾ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಕೆಯಿಂದಲೇ ಇರೋದು ಬಾವ. ಇರಲೇಬೇಕಲ್ಲವೇ? ಹೀಗೇಕೆ ಅಮ್ಮ?
ಮಾತುಗಳೇಕೆ ಬಾವ? ನಡೆ ಬಾವ, ಸೈನ್ಯಕ್ಕೆ ಆರೈಕೆ ಮಾಡುವೆನು. ಆಗಬಹುದು ಕೃಷ್ಣ. ಕೃಷ್ಣ ಬಾವ, ಫಲಿಸೆಂದು ಹಿಗ್ಗಬೇಡವೋ? ಮುಂದೆ ಸಂಧಿಸೋಣ. ಎಲ್ಲಿ? ಸಮರಾಂಗಣದಲ್ಲಿ. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇಂದು ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇಂದು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ 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 ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನ ಕೊಟ್ಟೆಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನ ಬಿಸುಟು ಮುಂದೆ ದುರಂಧರನಾಗಿ ಮೆರೆಯುವ ಅಣ್ಣ ಬಲದೇವರ ಸಹಿತ ಅಂದೊಂದು ಅಕ್ಷೋಣಿ ಸೈನ್ಯವನ್ನ ಕೇಳಿಕೊಳ್ಳದೆ ನಿರಾಯುಧನು ನಿರಸ್ತ್ರನೂ ಆದ ನನ್ನನ್ನ ಕಟ್ಟಿಕೊಂಡೇ ಅಲ್ಲ ಪಾರ್ಥ. ಪರಮಾತ್ಮ, ಪಾರ್ಥ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವಾ. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಪರಮಾತ್ಮ, ಪಾರ್ಥ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಹರಿಯ ಒಲುಮೆಯ ಬಲದಿ ಹರಿಯ ಒಲುಮೆಯ ಬಲದಿ ಮಾಧವನಿ ನಯ ದಯದಿ ದಯದಿ ಮಾಧವನಿ ನಯ ದಯದಿ ಕಾತುರವೇದಕು ವಿಜಯ ವಿಜಯ ಕಾತುರವೇದಕು ವಿಜಯ ಕರತಳಿ ಗಾಂಧೀವ ವಿಜಯೋ ಸುರದಿ ಕರದಳಿ ಗಾಂಧೀವ ವಿಜಯೋ ಸುರದಿ ಎದೆಗೆಡದಿನು ಜೋಕೆ ಕಡು ನೀರನಿ ವಾಸುದೇವ. ಅರ್ಥ ಎದೆಗೆಡದಿನು ಜೋಕೆ ಕಡುದಿರಲಿ ಎನಿಸಿ ಕಾತುರವೇ ವಿಜಯ ವಿಜಯ ಕಾತುರವೇ ವಿಜಯ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕಾತನು ನೀನು. ವಿಜಯಕ್ಕೆ ಕಾರಣ ಕಾತನು ನೀನು. ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ
ನೀಂಗುವೆನಾ ಜಯವ ಭಯವಿಲ್ಲದೆ ಜಗದಿ ನೀಂಗುವೆನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ಜಯದಿ ಜಯದಿ ಮಾಧವ ನಿನ್ನಯ ಜಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪರಮಾತ್ಮ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಮನವರತವು ನಿನ್ನ ಬಿಡದಲೆ ಪೋರೆವೆ ವಾಸುದೇವ ಮನವರತವು ನಿನ್ನ ಬಿಡದಲೆ ಪೋರೆವೆ ಮನದನು ಮಾನವ ಪಾತ ಜಯ ಪಾತ ಮನದನು ಮಾನವ ಬಿಡು ಬಿಡು ಪ್ರಿಯ ಜಗ ಮನದನು ಮಾನವ ಬಿಡು ಬಿಡು ಪ್ರಿಯ ಜಗ ಸಾಧಿಸು ಕಾರ್ಯವ ಭಯವೇ ತೆಗೆದಿದ್ದು ಸಾಧಿಸು ಕಾರ್ಯವ ಭಯವೇ ತೆಗೆದಿದ್ದು ಸಾಧಿಸು ಕಾರ್ಯವ ಭಯವೇ ತೆಗೆದಿದ್ದು ಪಾದುರವೇ ತನು ವಿಜಯ ವಿಜಯ ಕಾದುರವೇ ತನು ವಿಜಯ ಕರದಲ್ಲಿ ಕಾಣಿವ ವಿಜಯೋ ಸುರಲಿ ಕರದಲ್ಲಿ ಕಾಣಿವ ವಿಜಯೋ ಸುರಲಿ ಎದೆಗೆಡದಿರು ಜೋಗೆ ಕಡುದೀರ ನೀರಿಸಿ ಪರಮಾತ್ಮ ಎದೆಗೆಡದಿರು ಜೋಗೆ ಕಡುದೀರ ನೀರಿಸಿ ಮಾರವೇ ತನು ವಿಜಯ ವಿಜಯ ಕಾದುರವೇ ತನು ವಿಜಯ ವಿಜಯ ಕೃಷ್ಣ ಪಾರ್ಥ ಪರಮಾತ್ಮ ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುವುದೇ ನನ್ನ ಕರ್ತವ್ಯ. ವಾಸುದೇವ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಆಗ ನಾನು ನೋಡುವೆನು, ಜಗತ್ತು ನೋಡುವುದು, ಶತ್ರುಗಳು ನೋಡುವರು. ಈ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದೆಂಬುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದೆಂಬುದನ್ನ. ಪರಮಾತ್ಮ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಧನ್ಯನಾದೆನು ತಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನು ತಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ,
ಪರಿಭವದಿಂದ ಧರೆಯಲ್ಲಿ ದೇವಯ್ಯ ನಾವು. ಪರಮಾತ್ಮ ಪರಿಪರಿಯ ಪರಿಭವದಿಂದ ಧರೆಯಲ್ಲಿ ದೇವಯ್ಯ ನಾವು. ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಚಿರವಾಗಿರುವೆ. ಪರಮಾತ್ಮ ಪಾರ್ಥ ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಚಿರವಾಗಿರುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಪರಮಾತ್ಮ ಪಾರ್ಥ ಸದನದಲ್ಲಿ ಕುರುಪತಿ ಜಯವ ಆದಗೆಡಿಸಿ ಗೆಲ್ಲುವ ತರುವ ನಾವು. ಪರಮಾತ್ಮ ಪಾರ್ಥ ಸದನದಲ್ಲಿ ಗುರುಪತಿ ಜಯವ ಆದಗೆಡಿಸಿ ಗೆಲ್ಲುವ ತರುವ ನಾವು. ಮಾಧವನೇ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಮಾಧವನೇ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಪರಮಾತ್ಮ ಈಗ ನನಗೆ ಅನುಮತಿಯನ್ನು ಕೊಡುದೇವ, ಪುನಃ ನೋಡುವೆನು. ತತಸ್ತು ಪಾರ್ಥ.